ಬೇರೆ ಸ್ಟೇಟ್ ನ ವೆಹಿಕಲ್ ನ ನೀವು ಕರ್ನಾಟಕದಲ್ಲಿ ಓಡಿಸ್ಬೇಕು ಅಂತಂದ್ರೆ ರಿಜಿಸ್ಟರ್ ನ ಮಾಡಿಸ್ಲೇಬೇಕು. ಹಾಗಾದ್ರೆ ರಿಜಿಸ್ಟರ್ ನ ಹೇಗ್ ಮಾಡಿಸೋದು ಸಿಂಪಲ್ ಆಗಿ ಹೇಳ್ತೀನಿ. ಅಂದ್ರೆ ಈಗ ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಮಧ್ಯಪ್ರದೇಶ ಆಗಿರ್ಬೋದು, ಇಂಥ ಸ್ಟೇಟ್ ಗಳಿಂದ ನೀವು ನಿಮ್ಮ ಒಂದು ವೆಹಿಕಲ್ ನ ಕರ್ನಾಟಕದಲ್ಲಿ ತಂದು ಓಡಿಸ್ತೀರಾ ಅಂತಂದ್ರೆ ರಿಜಿಸ್ಟರ್ ನ ಮಾಡ್ಲೇಬೇಕು. ಅಂದ್ರೆ ಶಾರ್ಟ್ ಪೀರಿಯಡ್ 11 ರಿಂದ 12 ತಿಂಗಳ ಒಳಗಡೆ ನೀವು ರಿಜಿಸ್ಟರ್ ನ ಮಾಡಿಸ್ಬೇಕಾಗತ್ತೆ. ಸೊ ಇಲ್ಲ ಅಂತಂದ್ರೆ RTO ಅವರು ನಿಮ್ಮ ಒಂದು ವೆಹಿಕಲ್ ನ ಹಿಡಿದ್ರು ಅಂತಂದ್ರೆ ಸೀಸ್ ಮಾಡುವಂತ ಎಲ್ಲಾ ಲಕ್ಷಣ ಇದೆ. ಹಾಗಾದ್ರೆ ಲೀಗಲಿ ಯಾವ ತರ ನಾವು ರಿಜಿಸ್ಟರ್ ನ ಮಾಡಿಸ್ಬೇಕು ಅಂತಂದ್ರೆ, ಸೊ ಮೊದಲನೇದಾಗಿ ನಿಮ್ಮ ಒಂದು ವೆಹಿಕಲ್ ಎಲ್ಲಿ ರಿಜಿಸ್ಟರ್ ಆಗಿರುತ್ತೋ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮಹಾರಾಷ್ಟ್ರದ ಗಾಡಿ ಆಗಿತ್ತು ಅಂತಂದ್ರೆ ಸೊ ಅಲ್ಲಿ ನೀವು RTO ಹೋಗಿ ಫಾರ್ಮ್ ನಂಬರ್ 28 ಸೊ ಅದನ್ನ ಪಡ್ಕೊಂಡು ಅಂದ್ರೆ NOC ನ ಪಡ್ಕೊಂಡು ನೀವು ನಿಮಗೆ ಎಲ್ಲಿ ಬೇಕು ಸೊ ಕರ್ನಾಟಕದ ಒಂದು RTO ಬಂದು ಇಲ್ಲಿ ನೀವು ಆ ಒಂದು ಫಾರ್ಮ್ ನಂಬರ್ 28 ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕಾಗತ್ತೆ. ಆ ಡಾಕ್ಯುಮೆಂಟ್ಸ್ ಯಾವುದು ಅಂತಂದ್ರೆ ಮೊದಲನೇದಾಗಿ ಒರಿಜಿನಲ್ RC, NOC ನೀವು ಎಲ್ಲಿಂದ ತಗೊಂಡ್ಬಂದಿರ್ತೀರೋ ಅದು, ವ್ಯಾಲಿಡ್ ಇನ್ಶೂರೆನ್ಸ್, PUC ಸರ್ಟಿಫಿಕೇಟ್, ಅದಾದ್ಮೇಲೆ ಆಧಾರ್ ಅಥವಾ ರೆಂಟ್ ಅಗ್ರಿಮೆಂಟು, ಅದರ ಜೊತೆಗೆ ನಿಮ್ಮ DL ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ನೀವು ಕೊಡಬೇಕಾಗತ್ತೆ. ನಂತರ RTO 45 ದಿನಗಳ ಒಳಗಡೆ ನಿಮ್ಮ ಒಂದು ವೆಹಿಕಲ್ ಅನ್ನ ರಿಜಿಸ್ಟರ್ ಮಾಡಿಕೊಡುತ್ತೆ. ಸೊ ಗೊತ್ತಾಯ್ತಲ್ವಾ ನಿಮ್ಮ ಒಂದು ವೆಹಿಕಲ್ ನ ಯಾವ ತರ ನೀವು ರಿಜಿಸ್ಟರ್ ಮಾಡಿಸ್ಬೇಕು ಅಂತ. ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.